SMTV ನ್ಯೂಸ್ ಕನ್ನಡ ಇದು ಸತ್ಯದ ಧ್ವನಿ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಿಂಧಿಕುರ್ಬಟ್ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೀವಿ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಅವರ ಮನವಿ ಕೊಡಕ್ಕೆ ಬಂದಾರ. ಏನು ಕೊಡಕ್ಕೆ ಬಂದಾರ ಕೇಳೋಣ ಬನ್ನಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಿಂಧಿಕುರ್ಬೆಟ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ರುದ್ರಭೂಮಿಯು ಸರಿ ಸುಮಾರು 2-3 ಕಿಲೋಮೀಟರ್ ದೂರವಿದ್ದು, ಅದಕ್ಕೆ ಹೋಗುವ ದಾರಿಯಲ್ಲಿ ಬಹಳ ದೊಡ್ಡ ಕಲ್ಲುಗಳಿಂದ ಮತ್ತು ತಗ್ಗು ದಿನ್ನಿಂದ ಕಷ್ಟಕರವಾಗಿದೆ. ಅದು ಅಲ್ಲದೆ ದಾರಿಯಲ್ಲಿ ದೀಪಕಂಬ ಅಂದರೆ ಲೈಟ್ ವ್ಯವಸ್ಥೆಯೂ ಕೂಡ ಇರುವುದಿಲ್ಲ ಮತ್ತು ಮುಕ್ತಿ ವಾಹನವನ್ನು ಅನುಕೂಲಕರ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅಧ್ಯಕ್ಷರಾದಂತಹ ಭೀಮಸಿ ಬೆಳಗಲಿ ಮತ್ತು ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಸಿಂಧಿಕುರ್ಬೆಟ್ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಲಾಯಿತು. ಸರ, ಏನು ಮನವಿ ಕೊಡಕ್ಕೆ ಬಂದ್ರಿ? ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಧಿಕುರ್ಬೆಟ್ ಗ್ರಾಮ ಘಟಕ ವತಿಯಿಂದ ಇವತ್ತು ನಾವು ಮನವಿ ಕೊಡುವ ಉದ್ದೇಶ ಏನಂದರೆ, ಸಿಂಧಿಕುರ್ಬೆಟ್ ಗ್ರಾಮದಲ್ಲಿ ರುದ್ರಭೂಮಿಗೆ ಹೋಗಲು ಹಾದಿ ಮತ್ತು ಲೈಟ್ಗಳು, ಬೀದಿ ದೀಪ ಕಂಬಗಳು ಹಾಗೂ ಮತ್ತು ಮುಕ್ತಿ ವಾಹನ ಬೇಡಿಕೆ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಪಂಚಾಯತಿಯವರಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಯಾಕಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗೋದು. ಯಾಕಂದರೆ 2-3 ಕಿಲೋಮೀಟ್ರ್ ದೂರ ಇರೋದ್ರಿಂದ ಅದಕ್ಕಾಗಿ ನಾವು ಒಂದು ಮುಕ್ತಿ ವಾಹನ ಅಂದರೆ ಸಾರ್ವಜನಿಕ ಎಲ್ಲರಿಗೂ, ಅಂದರೆ ಇದು ಒಂದೇ ಜಾತಿಯವರಿಗೆಲ್ಲ ಎಲ್ಲ ಜಾತಿಯವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ನಮ್ಮ ಆಶೆ ಇದೆ. ಅದು ಆಶಯವನ್ನು ಈಡೇರಿಸಬೇಕಂತ ನಮ್ಮ ಸಿಂಧಿಕುರ್ಬೆಟ್ ಗ್ರಾಮ ಪಂಚಾಯತಿ ಅವರಿಗೆ, ಅಧಿಕಾರಿಗಳಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ಸರ್, ಈಗ ಮನವಿ ಕೊಡಕತ್ತಾರ್ರಿ, ಅದಕ್ಕೆ ನೀವು ಅದರ ಆಶೆ ಏನು ಈಡೇರಿಸ್ತೀರಿ ಎಷ್ಟು ದಿನದಲ್ಲಿ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಅದನ್ನು 15ನೇ ಹಣಕಾಸು ಯೋಜನೆಗಳಲ್ಲಿ ಇಟ್ಕೊಂಡಿವ್ರಿ. ಅದನ್ನ ಕ್ರಿಯಾಜನದಲ್ಲಿ ಆದರೆ ಇನ್ನೂ ಅನುದಾನ ಜಮಾ ಆಗಿಲ್ಲ. ಜಮಾ ಆದ ನಂತರ ಮಾಡ್ಬೇಕಂತೇಳಿ ಇದು ಮಾಡಿದ್ರು. ಕ್ರಿಯಾಜನದಾಗ ಇಟ್ಕೊಂಡ್ರಿ ಅದನ್ನೆಲ್ಲ. ಸರ್, ತಾವು ಒಂದೆರಡು ಮಾತು ಮಾತಾಡಿ. ಈಗಾಗಲೇ 15ನೇ ಹಣಕಾಸಿನಾಗ ನೀವು ಏನು ಬೇಡಿಕೆಯಲ್ಲಿ ಕೊಟ್ಟಿದ್ರಲ್ಲ, ಅಂದರೆ 15ನೇ ಹಣಕಾಸಿನಾಗ ಮುಕ್ತಿ ವಾಹನ ಮತ್ತು ದಾರಿದೀಪ ಈಗಾಗಲೇ ತೊಗೊಂಡಿವ್ರಿ. ಅದನ್ನು ಈಗೇನು ನೀವು ಮನವಿ ಕೊಡಿರಲ್ಲ, ಈ ಪ್ರಕಾರ ನಾವೆಲ್ಲ ಮಾಡಿಕೊಡ್ತೀವಿ. ಆಯ್ತು. ಅದು ಮತ್ತು ಲೈಟ್ ಕಂಬ ಅಂತ ಅದನ್ನು ಇಟ್ಕೊಂಡ್ರಿ. ಇನ್ನು ಸೋಮವಾರ ಒಳಗಾಗಿ ಅದನ್ನ ನಿರಂತರ ಜೊತೆ ಅದಕ್ಕೆ ಅಳವಡಿಸ್ತಾರೆ. ಅದನ್ನು ಬರೋ ಸೋಮವಾರ ಒಳಗಾಗಿ ನೆರವೇರಿಸ್ಕೊಡ್ತೀವಿ. ಅದಕ್ಕೆ ಗ್ರಾಮ ಪಂಚಾಯಿತಿ ಅವರು 15 ದಿನಗಳಲ್ಲಿ ಕೆಲಸವನ್ನ ಮಾಡುತ್ತೇವೆ ಎಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದೆ ಕೆಲಸವನ್ನ ಮಾಡ್ತಾರಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕು. SMTV ನ್ಯೂಸ್ ಬೆಳಗಾವಿ. SMTV ನ್ಯೂಸ್ ಕನ್ನಡ ಇದು ಸತ್ಯದ ಧ್ವನಿ.